ಥರ್ಡ್ ಹೆಡಿಂಗ್ ಫಿಫ್ತ್ ಕ್ವಶನ್. ಓಕೆ, ಇಲ್ಲಿ ಎರಡು ಇಕ್ವೇಶನ್ ಕೊಟ್ಟಿದ್ದಾನೆ. ಅವು ಎರಡು ಇಕ್ವೇಶನ್ ಬಂದು ಎರಡು ಲೈನ್. ಓಕೆನಾ, ಆ ಲೈನು ಕನ್ಸಿಸ್ಟೆಂಟ್ ಇಲ್ಲ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ಬೇಕು. ಓಕೆ, ಸೊ ಅದು ಯಾವ ಥರ ಅಂತ ನೋಡ್ರಿ. ಓಕೆ, ಫಸ್ಟ್ ಇಕ್ವೇಶನ್ ಏನು ಕೊಟ್ಟಿದ್ದಾನೆ, 4/3x ಪ್ಲಸ್ 2y ಇಸ್ ಈಕ್ವಲ್ ಟು 8 ಅಂತ ಕೊಟ್ಟಿದ್ದಾನೆ. ಓಕೆ, ಇನ್ನೊಂದು ಇಕ್ವೇಶನ್ ಏನು ಕೊಟ್ಟಿದ್ದಾನೆ, 2x ಪ್ಲಸ್ 3y ಇಸ್ ಈಕ್ವಲ್ ಟು 12. ಓಕೆ, ಸೊ ಎರಡು ಇಕ್ವೇಶನ್ ಈ ಥರ ಕೊಟ್ಟಿದ್ದಾನೆ. ಓಕೆ, ನಾವೇನು ಮಾಡ್ತೀವಿ, ಎರಡು ಇಕ್ವೇಶನ್ ಕೊಟ್ಟಾಗ ಎಲ್ಲವೂ ಆರ್ಡ್ರಲ್ಲಿ ಅಂದರೆ ಎಲ್ಲವೂ ಲೆಫ್ಟ್ ಸೈಡ್ ತೊಗೊಂಬಂದ್ಬಿಡೋಣ, ಸೊ ದಟ್ ಈಸಿ ಆಗುತ್ತೆ. 4/3x ಪ್ಲಸ್ 2y ಪ್ಲಸ್ 8 ಈ ಕಡೆ ಬಂದರೆ -8 ಈಕ್ವಲ್ ಟು 0. ಇದೊಂದು ಇಕ್ವೇಶನ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು 2x ಪ್ಲಸ್ 3y ಪ್ಲಸ್ 12 ಈ ಕಡೆ ಬಂದರೆ -12 ಆಯಿತು. ಓಕೆನಾ, ಈಗ ನೀವು ನೋಡಿದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದೆ ಲೈನ್ ಇಕ್ವೇಶನ್ದು, ಸೊ ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0 ಇದೆ. ಓಕೆ, ಇದು ಕೂಡ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆ, ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0 ಇದೆ. ಇಲ್ಲಿ ಎರಡು ಇಕ್ವೇಶನ್ ಇರೋದ್ರ, ಸೊ ನಾನೇನು ಮಾಡ್ತೀನಿ, ಒಂದಕ್ಕೆ a1 b1 c1 ಅಂತ ತೊಗೊತೀನಿ, ಇನ್ನೊಂದಕ್ಕೆ a2 b2 c2 ಅಂತ ತೊಗೊತೀನಿ. ಈಗ ನೀವು ನೋಡಿದ್ರೆ a1 ಇದ್ದಲ್ಲಿ ಏನಿದೆ, 4/3 ಇದೆ. ಓಕೆ, b1 ಇದ್ದಲ್ಲಿ ಏನಿದೆ, b1 ಇದ್ದಲ್ಲಿ 2 ಇದೆ, c1 ಇದ್ದಲ್ಲಿ ಇಲ್ಲಿ ಪ್ಲಸ್ ಇದೆ, ಇಲ್ಲ ಮೈನಸ್ ಇದೆ, ಅಂದರೆ -8. ಓಕೆ, ಇಲ್ಲಿ a2 ಇದ್ದಲ್ಲಿ ಏನಿದೆ, a2 ಇದ್ದಲ್ಲಿ 2 ಇದೆ. ಓಕೆ, b2 ಇದ್ದಲ್ಲಿ ಏನಿದೆ, 3 ಇದೆ. c2 ಇದ್ದಲ್ಲಿ ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ, ಅಂದ್ರೆ ಮೈನಸ್ ತಗೊಳ್ತೀನಿ, c2 ಬಂದ್ಬಿಟ್ಟು -12. ಓಕೆ, ಫಸ್ಟಿಗೆ ಏನು ಮಾಡೋಣ, a1/a2 ಕಂಡಿಡಿಯೋಣ. a1/a2 ಏನು, 4/3, a1 ಬಂದ್ಬಿಟ್ಟು, a2 ಬಂದ್ಬಿಟ್ಟು ಏನು 2. ಇದನ್ನ ಹೆಂಗೆ ಬರಿತೀವಿ, 4/3 ಫಸ್ಟ್ ಬರೆದ್ರಿ, ಈ ಡಿವೈಡ್ನ ಇಂಟು ಬರ್ಕೊಡ್ರಿ. ಇನ್ನು ಏನಿಲ್ಲ ಅಂದ್ರೆ 2/1, 2/1 ಇರೋದೇನು 1/2 ಆಯಿತು. 2 1 ಜಾ 2 2 ಜಾ, ಸೊ ಏನಾಯ್ತು, ಇದು 2/3 ಅಂತ ಬಂತು. ನೆಕ್ಸ್ಟ್ b1/b2 ಕಂಡಿಡಿಯೋಣ. ಓಕೆ, b1/b2 ಏನು 2/3. ಓಕೆ, ಇದೇನು ಕ್ಯಾನ್ಸಲ್ ಮಾಡೋಕೆ ಬರಲ್ಲ, b1/b2 ಇಷ್ಟು ಬಂತು. c1/c2 ಏನಾಗುತ್ತೆ ನೋಡಲಿ, c1 ಬಂದ್ಬಿಟ್ಟು -8 ಡಿವೈಡೆಡ್ ಬೈ -12, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. 4 2 ಜಾ 4 3 ಜಾ, ಸೊ ಏನು ಬಂತು 2/3. ಈಗ ನೀವು ನೋಡಿದ್ರೆ a1/a2 2/3, ಇದು 2/3, ಇದು 2/3, ಮೂರು ಈಕ್ವಲ್ ಬಂದರು. ಸೊ ಮೂರು ಈಕ್ವಲ್ ಬಂದಾಗ ಏನು ಬರಿತೀನಿ, ಸಿನ್ಸ್ a1/a2 ಈಕ್ವಲ್ ಟು b1/b2 ಈಸ್ ಈಕ್ವಲ್ ಟು c1/c2 ಅಂತಂದರೆ ದ ಲೈನ್ಸ್ ಆರ್ ಕೋಇನ್ಸಿಡೆಂಟ್ ಅಂತ ಬರಿತೀನಿ. ಓಕೆ, ನಿಮಗೆ ಕೋಇನ್ಸಿಡೆಂಟ್ ಮೀನಿಂಗ್ ಅಂದರೆ, ಸೊ ಒಂದು ಲೈನ್ ಬರೆದ್ರೆ ಅದ್ರ ಮೇಲೆ ಇನ್ನೊಂದು ಲೈನು ಓವರ್ಲ್ಯಾಪ್ ಆಗುತ್ತಂತ. ಓಕೆ, ಹಂಗೆ ಓವರ್ಲ್ಯಾಪ್ ಆದಾಗ ನಿಮಗೆ ಎಷ್ಟು ಸೊಲ್ಯೂಷನ್ ಬರ್ತಾವೆ ಅಂದರೆ ಇನ್ಫಿನೈಟ್ಲಿ ಮೆನಿ ಸೊಲ್ಯೂಷನ್ ಬರುತ್ತೆ. ಓಕೆ, ಇನ್ಫಿನೈಟ್ಲಿ ಮೆನಿ ಸೊಲ್ಯೂಷನ್ ಬರುತ್ತೆ. ನಮಗೇನು ಗೊತ್ತು, ಸೊಲ್ಯೂಷನ್ ಬಂದಿದೆ ಅಂತಂದರೆ ಅದನ್ನ ಏನಂತ ಕರಿಬೋದು, ಕನ್ಸಿಸ್ಟೆಂಟ್ ಅಂತ ಕರಿಬೋದು. ಓಕೆ, ಸೊ ಅವರು ಬರೀ ಕನ್ಸಿಸ್ಟೆಂಟಾ ಇಲ್ಲ ಇನ್ಕನ್ಸಿಸ್ಟೆಂಟ್ ಅಂತ ಅಷ್ಟೇ ಕೇಳಿದ್ರು. ನಾನು ನಿಮಗೆ ಅದು ಎಂಥ ಲೈನ್ಸು, ಕೋಇನ್ಸಿಡೆಂಟ್ ಲೈನ್ಸು ಮತ್ತು ಎಷ್ಟು ಸೊಲ್ಯೂಷನ್ ಬರುತ್ತೆ ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ. ಯಾಕಂದರೆ ಒಂದೇ ಕ್ವಶನಲ್ಲಿ 3 ಟಾಪಿಕ್ ಕವರ್ ಆಗಲಿ ಅಂತ ಹೇಳ್ಕೊಟ್ಟಿದ್ದೀನಿ.